ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳದ ತುಂಬೆ ವೆಂಟೆಡ್ ಡ್ಯಾಂ ನೀರಿನಿಂದ ಕೃಷಿ ಭೂಮಿ ನದಿ ಪಾಲು ಹಿನ್ನೆಲೆಯಲ್ಲಿ ರೈತರು ಡ್ಯಾಂಗೆ ಮುತ್ತಿಗೆ ಹಾಕೋದಕ್ಕೆ ಮುಂದಾದರು. ಈ ವೇಳೆ ಡ್ಯಾಂನ ಗೇಟ್ಗೆ ಬೀಗ ಹಾಕಿದ ಪೊಲೀಸರು ಗೇಟ್ ಬಳಿಯೇ ರೈತರನ್ನ ತಡೆದರು. ಈ ವೇಳೆ ಪೊಲೀಸರು ಮತ್ತು ರೈತರ ಮಧ್ಯೆ ವಾಗ್ವಾದ ಕೂಡ ನಡೆದಿದೆ. ವಿಷಯ ತಿಳಿದ ಕೂಡಲೇ ತಹಶೀಲ್ದಾರ್ ಜೊತೆ ಡ್ಯಾಂನ ಕಾರ್ಯಪಾಲಕ ಇಂಜಿನಿಯರ್ ನರೇಶ್ ಶೆಣೈ ಆಗಮಿಸಿದ್ರು. ಆದರೆ ಸ್ಥಳಕ್ಕೆ ಮೇಯರ್ ಅಥವಾ ಪಾಲಿಕೆ ಕಮಿಷನರ್ ಬಾರದೆ ನಾವು ಕದಲಲ್ಲ ಅಂತ ರೈತರು ಪಟ್ಟು ಹಿಡಿದಿದ್ದಾರೆ. ನಾವು ಯಾವ ಹಿಂಸೆಯನ್ನು ಮಾಡುವುದಿಲ್ಲ, ಹಿಂಸೆ ಮಾಡುವುದಿಲ್ಲ. ಅಹಿಂಸಾತ್ಮಕವಾದ ಆಯುಕ್ತರು ಎಸಿ ರೂಮ್ ನಲ್ಲಿ ಆಯುಕ್ತರು ಕೂತುಕೊಂಡು ನಮ್ಮ ಚಂದಲ್ಲಿ ಹೊಡ್ತಾ ಇದ್ದಾರೆ. ಪ್ರೀತಿಪೂರ್ವಕವಾಗಿ ಕೇಳ್ತೇವೆ. ನಾವು ಅಲ್ಲಿ ಕೂತುಕೊಳ್ಳುವುದು ಮಾತ್ರ, ಅಲ್ಲಿ ಹೊರಗೆ ಬರುವುದು ಬೇಡ. ನಾವು ಒಳಗೆ ರಾತ್ರಿ ಆದ್ರೂ ಕೂತ್ಕೊಳ್ಳೋದು ಬಿಡುವುದೇ ಇಲ್ಲ. ಇಲ್ಲ ಬೇಡ, ನಮ್ಗೆ ಅಲ್ಲಿ ಅನ್ಯಾಯ ಆದದ್ದು ಒಳಗಿನಿಂದ. ಇಲ್ಲಿಂದ ಈ ಮಾರ್ಗ ಏನು ಅನ್ಯಾಯ? ಯಾಕೆಂದ್ರೆ ನಗರ ಪಾಲಿಕೆಗೆ ನೀರು ಹೋಗಬಾರದು. ಯಾಕೆಂದ್ರೆ 4-5 ವರ್ಷದಿಂದ ಇವರ ಭೂಮಿಯನ್ನು ಕಳ್ಕೊಂಡಿದ್ದಾರೆ. ಏನು ಇವರಿಗೆ ಕಣ್ಣು ಕಾಣಲಿಲ್ವಾ? ಆಯ್ತರೇನು? ಅನ್ನ ತಿಂತಾರ, ಏನಾದ್ರೂ ಬೇರೆ ತಿಂತಾರ? ಇದು ಕೊಟ್ಟಾಗ ಸರ್, ಇದು ಮನವಿ ಕೊಡುವಾಗ ನಾನು ರೈತನ ಮಗ, ನಾನು ಮಂಡ್ಯದಲ್ಲಿ ರೈತನ ಮಗ ಅಂತ ಅನ್ಯಾಯ ಮಾಡ್ತಾರ. ಈಗ DC ಅವರು, ಹಿಂದಿನ DC MR ರವಿ ಹೇಳಿದ್ರಲ್ಲ, ನಾನು ಎಲ್ಲವನ್ನು ತೆಗೆಸಿ ಕೊಡ್ತೇನೆ ಅಂತ. ಇವರಿಗೆ ಲೆಟರ್ ಬರೆದ್ರು, ಯಾಕೆ ಇವರು ಉತ್ತರ ಕೊಡ್ಲಿಲ್ಲ? ಇದು ಅಧಿಕಾರಿಗಳದ್ದು ಲೋಪ. ರೈತರಿಗೆ ರಕ್ಷಣೆ ಕೊಡಿ, ಅಲ್ಲಿ ನೀರಲ್ಲಿ ಹೋಗ್ತಾ ಇದೆ.